ಅರು, ಯಾಕೆ ನಿನಗೆ ಅಷ್ಟೊಂದು ಕೋಪ? ಸಾಗರ್ ಕೇಳಿದ್ದ. ಏನದು? 6-3 ಸೊಪ್ಪಿನ ಸಾರು. ನನ್ನ ಹೆಸರು ಅರುಣ. ಅರುಣ ಅಂತಾನೆ ಕರೀರಿ. ಅವನ ಕಡೆ ನೋಡದೆ ಹೇಳಿದ್ದಳು. ನಿನ್ನ ನಾನು ಪ್ರೀತಿಯಿಂದ ಬೇರೆ ಯಾವುದೇ ಹೆಸರಿಂದ ಕರಿಬಾರ್ದ ಹಾಗಿದ್ರೆ? ಸಾಗರ್ ಅವಳ ಉತ್ತರವನ್ನೇ ನಿರೀಕ್ಷಿಸುತ್ತಾ ಕೇಳಲು, ಏನು ಈ ಚೋಟ್ ಮೆಣಸಿನ್ಕಾಯಿ 6-3 ಪ್ರೀತಿನ ಇವೆಲ್ಲ ಗೊತ್ತೇ ಇರಲಿಲ್ಲ. ನಿಮಗೆ ಹೇಗೆ ಸಾಗರ್ ಅಂತಾನೆ ಹೆಸರಿದೆಯೋ ಹಾಗೆಯೇ ನನಗೂ ಅರುಣ ಅಂತ ಹೆಸರಿದೆ. ಹಾಗೆಯೇ ಕರಿಬೇಕು ನನ್ನ ಹೆಸರನ್ನು, ತಾಕೀತು ಮಾಡಿದ್ದಳು. ಸರಿ ಮೇಡಮ್, ಅದೆಲ್ಲ ಸರಿ. ಈ ಕುಳ್ಳ ದೇಹಕ್ಕೆ ಅಷ್ಟೊಂದು ಮೂಗು ಕೊಟ್ಟಿರೋ ಭಗವಂತ ನಿಮಗಿಂತ ಹೆಚ್ಚು ತೂಕದ ಕೋಪ ಕೊಟ್ಟಿದ್ದಾನಲ್ಲ, ಅದೇಗೆ? ಮನಸ್ಸಿನ ಮಾತಲ್ಲದಿದ್ದರೂ ಮಾತಿಗೆಳೆಯಲೆಂದೇ ಕೇಳಿದ್ದ. ಅಂದರೆ ನಾನು ಕುಳ್ಳಿ ಅಂತಾನಾ? ಇಲ್ವಾ, ಆರಡಿ ಇದ್ದೀಯಾ? ಮತ್ತೆ ಕೆಣಕಿದ್ದ. ನಾನು ಕುಳ್ಳಿ ಅಂತ ಆಗದ ಪದೇ ಪದೇ ಹೇಳ್ತಿದ್ದೀರಾ? ಮದುವೆ ದಿನ ನನ್ನ ಕೊಲ್ಲುವಂತೆ ನೋಡ್ತಿದ್ರಲ್ಲ, ಆವಾಗ ಗೊತ್ತಾಗ್ಲಿಲ್ವಾ ನಾನು ಕುಳ್ಳಿ ಅಂತ? ಮತ್ತೆ ಯಾಕೆ ಮದುವೆ ಆಗಬೇಕಿತ್ತು ಕುಳ್ಳಿ ಅನ್ನೋನ? ಆವಾಗ ಕುಳ್ಳಿ ಅಂತ ರೇಗಿಸೋದಕ್ಕೆ 6 ಅಡಿ ಇದ್ದ ಶ್ರೇಷ್ಠನ್ನ ಹುಡುಕಿ ಮದುವೆ ಆಗಿದ್ದಿದ್ರೆ ಈಗ ರೇಗಿಸೋ ಹಣೆ ಬರನೇ ಇರ್ತಿರ್ಲಿಲ್ಲ. ನನಗೂ ಇಷ್ಟು ಉದ್ದ ಇರೋ ಗಂಡ ಬೇಕಿರಲಿಲ್ಲ. ಬೇಕೆಂದೇ ಗೊಣಗಿದ್ದಳಾದರೂ ಸಾಗರನಿಗೆ ಕೊನೆ ಮಾತು ಕೇಳಿಸದಂತೆ ಹೇಳಿದ್ದಳು. ತಮ್ಮಿಬ್ಬರ ಮಾತಿನ ಮಧ್ಯೆ ಶ್ರೇಷ್ಠ ವಿಚಾರ ಬಂದಿದ್ದು ಹಿಡಿಸಲಿಲ್ಲವಾದರೂ ತಾನೇ ಕೆಣಕಿದ್ದರಿಂದ ಸುಮ್ಮನಾಗಿ ಬಿಟ್ಟ ಸಾಗರ್. ಅರುಣ ಕೂಡ ಕಾರಿನಲ್ಲಿ ಶಾಂತಿ ಕಾಯ್ದಿರಿಸಿಕೊಳ್ಳಲು ಸಹಾಯ ಮಾಡಿದ್ದಳು. ಮೌನವಾಗಿದ್ದು ಒಂದರ್ಧ ಗಂಟೆ ಕಾರಿನಲ್ಲಿದ್ದ ಮೌನದ ಕಾರಣ ಅರುಣ ನಿದ್ದೆಗೆ ಜಾರಿದ್ದಳು. ಆಕೆಗೆ ತೂಕಲಾಡಿಸುವಾಗ ಬಂದಾಗ ತನ್ನ ಕೈ ಹೊತ್ತು ಕೊಟ್ಟಿದ್ದ ಮುದ್ದಾದ ಮಡದಿಯ ಈ ಸೊಬಗು ನೋಡಲೋ ಚಂದ. ಚೋಟ್ ಮೆಣಸಿನ್ಕಾಯಿ, ನೀನು ಹೇಗೆ ಕೇಳಿಕೊಂಡ್ರು ನಾನು ನಿನ್ನ ಚೋಟ್ ಮೆಣಸಿನ್ಕಾಯಿ ಅಂತಾನೆ ಕರಿತೀನಿ. ನಿನ್ನ ಗುಣಕ್ಕೂ ಆ ಹೆಸರಿಗೂ ಒಂಥರ ಮ್ಯಾಚ್ ಇದೆ. ನೀನು ಮೆಣಸಿನ್ಕಾಯಿ ಥರ ಖಾರವಲ್ಲ, ನಿನ್ನ ಮಾತು ಅದಕ್ಕಿಂತ ಚುರುಕು. ಗಿಣಿಯಾಗಿ ನಿನ್ನ ಕಚ್ಚಿ ತಿಂದು ಬಿಡ್ತೀನಿ. ಚೋಟು ತಂದು ಮುದ್ದು ಮಡದಿ ಅರುಣ ಬಗ್ಗೆ ಏನೇ ಯೋಚಿಸಿದ್ದರೂ ಯಾಕೋ ಕಮ್ಮಿಯೇ ಅನಿಸುತ್ತಿತ್ತು ಸಾಗರ್ಗೆ. ಸಾಗರ್ ಆ ಅರುಣಾಳನ್ನ ಮದುವೆಯಾಗಿದ್ದಾನ? ಅವಳಿಗೂ ಅವನಿಗೂ ಎಷ್ಟು ವರ್ಷ ಡಿಫ್ರೆನ್ಸ್ ಇದೆ ಗೊತ್ತಾ? ಅವಳು ಈಗ ಡಿಪ್ಲೊಮಾ ಮುಗಿಸಿರೋದು, ಇವನು 35. ಮ್ಯಾಚೇ ಆಗಲ್ಲ. ಬಿಳಿಜಿರ್ಲೆ, ಅದು ಹೇಗೆ ಇಷ್ಟು ದೊಡ್ಡ ಮನೆತನದ ಸಿಕ್ಕಿಬಿಡ್ತು ಅವಳಿಗೆ? ಸಿಗ್ಲಿ ಬಿಡು, ಸೈಕೋ ಗಂಡ, ಬದುಕೋದು ಕಷ್ಟ ಆಗಬೇಕು ಕುಳ್ಳಿಗೆ. ಶ್ರೇಷ್ಠ ಕಿರ್ಚಿದ್ದಳು. ಹೇಗೆ ಸಿಕ್ತು ಅಂದರೆ ನೀನೇ ಸಿಗೋ ಹಾಗೆ ಮಾಡಿರೋದು. ನಿನಗೆ ಅದ್ಯಾರು ಸಾಗರ್ ಸೈಕೋ ಅಂತ ಹೇಳಿದ್ದಾರೋ ಗೊತ್ತಿಲ್ಲ, ಬಟ್ ಸಾಗರ್ ತುಂಬ ಒಳ್ಳೆಯ ಹುಡುಗ. ಅವನ ಬಗ್ಗೆ ನಿನಗೆ ಗೊತ್ತಿಲ್ಲ. ವಯಸ್ಸಿನ ಅಂತರ ಎಷ್ಟಿರ್ಬೋದು? ಅವಳಿಗಾಗಿ ಮಿಡಿಯುವ ಸಾಗರ್ ಹೃದಯ ಇದೆ, ಅದೇ ತಾನೇ ಬೇಕಿರೋದು. ಈಡಿಯಟ್, ನಿನಗೆ ಇನ್ನೂ ಸಾಗರ್ ಕಳೆದುಕೊಂಡೆ ಅನ್ನೋ ಬೇಜಾರು ಇಲ್ಲ. ಆ ಹುಡುಗಿ ಬಗ್ಗೆ ಕೋಪ ಇದೆಯಲ್ಲ, ನಿಜ ಹೇಳ, ಯು ಮಿಸ್ ದ ಬ್ಯೂಟಿಫುಲ್ ಸೋಲ್ ಆಫ್ ದ ವರ್ಲ್ಡ್. ನೀನು ಅದಕ್ಕೆ ಕೊರಗ್ತೀಯ? ವೆಯ್ಟ್ ಮಾಡು, ಬೈದು ಹೋಗಿದ್ದಳು ಜೀವಿತ. ಅದು ಹೇಗೆ ನನ್ನ ಪ್ಲೇಸ್ಗೆ ಆ ಭಿಕಾರಿಯನ್ನು ಕೂರಿಸಿದ್ದಾರೆ ನನ್ನ ಪಪ್ಪ? ತಡಿ ಕೇಳ್ತೀನಿ. ಅವರು ಮನಸ್ಸಿನಲ್ಲಿ ನನ್ನ ಸ್ಥಾನ ಆ ಬಿಳಿಜಿರುಳೆಗಿದೆಯಾ? ಬಟ್ಟೆಗಳನ್ನು ಪ್ಯಾಕ್ ಮಾಡುತ್ತಾ ಕೂಗಾಡಿದ್ದಳು ಶ್ರೇಷ್ಠ. ಎಲ್ಲಿಗೆ ಹೋಗ್ತಾ ಇದೆಯಾ? ಐಶ್ವರ್ಯ ಕೇಳಿದ್ದಳು. ಎಲ್ಲಿಗೆ ಅಂದರೆ ನಮ್ಮನೆಗೆ. ಪಪ್ಪ ತಲೆಯಲ್ಲಿ ಅದೇಗೆ ಓಡ್ತಾ ಇದೆ, ಅದೇನು ಹೋಗ್ತಾ ಇದೆ ಅಂತ ಕೇಳಬೇಕು. ಅದಕ್ಕೆ ಮಡಿಕೇರಿಗೆ ಹೊರಡ್ತಾ ಇದ್ದೀನಿ. ಏನು, ಊರಿಗ? ಅಂಕಲ್ ಸುಮ್ಮನೆ ಬಿಡ್ತಾರಾ ನಿನ್ನ? ಅಷ್ಟು ಜನಗಳ ಮುಂದೆ ಮದುವೆ ಮನೆಯಿಂದ ತಪ್ಪಿಸ್ಕೊಂಡು ಓಡಿ ಬಂದಿದ್ದೀಯಲ್ಲ, ಅವ್ರ ಮರ್ಯಾದೆ ತೆಗೆದಿದ್ದೀಯಾ. ಇವಾಗ ಹೋದರೆ ನಿನ್ನ ಬಿಡ್ತಾರೆ ಅನ್ಸುತ್ತಾ ನಿನ್ನ ಪಪ್ಪ? ಯೋಚನೆ ಮಾಡು, ಇನ್ನು ವಾರಗಳಷ್ಟೇ ಮುಗಿದಿರೋದು. ಅವರ ಕೋಪ ಕಡಿಮೆ ಆಗೋ ತನಕನಾದರೂ ನನ್ನ ರೂಮ್ನಲ್ಲೇ ಇರು. ಅವರ ಕೋಪ ಕಡಿಮೆಯಾದ ಮೇಲೆ ಹೊರಡುವೆ, ಐಶ್ವರ್ಯ ಕಾಳಜಿಯಿಂದ ಹೇಳಿದ್ದಳು. ಪಪ್ಪನ ಕೋಪ ಏನೇ ಅವರಿಗೆ, ಅವರು ನನ್ನ ಕೋಪ ನೋಡೋದು ಬಾಕಿ ಇದೆ. ನನ್ನ ತಡೆಯೋಕ್ಕೆ ಆ ಕೋಪ ನೀನೇ ಫೇಸ್ ಮಾಡಬೇಕಾಗುತ್ತೆ. ಯು ಮೇ ಗೆಟ್ ಔಟ್ ಎನ್ನುವಂತೆ ಕೈಯಲ್ಲೇ ಆಚೆ ತೋರುವಾಗ ಆಕೆ ಕೂಡ ಮಡಿಕೇರಿಯ ಕಡೆಗೆ ತನ್ನ ಕಾರು ತಿರುಗಿಸಿದ್ದಳು. ಆದರೂ ನಮ್ಮ ಸಾಗರ್ ಅರುಣ ಜೋಡಿ ಒಂಥರ ಚೆನ್ನಾಗಿದೆ ಅಲ್ವರಿ? ನಮ್ಮ ಅರುಣ ಒಂದೇ ವಾರಕ್ಕೆ ಸಾಗರ್ನನ್ನು ದಾರಿಗೆ ತಂದುಕೊಂಡಿದ್ದಾಳೆ. ವರ್ಷಗಳು ಕಳೆದರೆ ಸಾಗರ್ ತನ್ನ ಮನಸ್ಸಿನ ನೋವನ್ನೆಲ್ಲ ಮರೆತು ಜೀವನ ಸಾಗಿಸ್ತಾನೆ ಅಲ್ವಾ? ಭಾರತಿಯವರು ರಾಮಚಂದ್ರರನ್ನು ಕೇಳಿದಾಗ, ಹೌದು ಭಾರತಿ, ನನಗೂ ಸಾಗರ್ನ ಹಾವಭಾವ ತುಂಬ ಬದಲಾಗಿದೆ ಅನ್ನಿಸ್ತಿದೆ. ಅವತ್ತು ಮಡಿಕೇರಿಗೆ ನಾನು ಹೋಗೋದಿಲ್ಲ ಎಂದಿದ್ದವನು ಮೊನ್ನೆ ತಾನಾಗಿಯೇ ಬಂದು, ಅಪ್ಪ 1 ವಾರದ ಮಟ್ಟಿಗೆ ಆಫೀಸ್ ಇನ್ಚಾರ್ಜ್ ತೆಗೆದುಕೊಳ್ಳಿ ಅಂತ ಕೇಳಿದ್ದಾನೆ. ನನಗೂ ಅವನ ಮಾತು ಕೇಳಿ ಹೆಚ್ಚೇ ಸಂತೋಷವಾಯಿತು. ಮದುವೆಯಾದ ದಿನದಿಂದ ಒಂದೇ ಕೊರಗಿತ್ತು ನನಗೆ, ಎಲ್ಲಿ ಆ ಪುಟ್ಟ ಹುಡುಗಿನ ನೋಯಿಸಿಬಿಡ್ತಾನೋ ಅಂತ. ಆದರೆ 2-3 ದಿನದಲ್ಲಿ ತುಂಬ ಬದಲಾಗಿಬಿಟ್ಟ ನಮ್ಮ ಸಾಗರ್. ಮದುವೆಯಾದ ದಿನ ರೂಮ್ನಿಂದ ಆಚೆ ಹಾಕಿದ್ದವನು ಇನ್ನೂ ಅವಳೊಡನೆಯೇ ಅವಳ ತವರಿಗೆ ಹೋಗಿದ್ದಾನೆ ಅನ್ನೋದೇ ಆಶ್ಚರ್ಯ ನೋಡು ನನಗೆ. ಹೇಗೋ ಆ ಮಗುಗೆ ನೋವಾಗದಂತೆ ತನ್ನ ಜೀವನ ರೂಪಿಸಿಕೊಂಡರೆ ಅಷ್ಟೇ ಸಾಕು.
ಆದರೂ ಹಳೆಯ ಕಹಿ ನೆನಪಿನಿಂದ ತುಂಬ ನೊಂದಿದ್ದಾನೆ ನನ್ನ ಸಾಗರ್. ಮನೆಯವರೆದುರು ಎಷ್ಟೇ ಸ್ಟ್ರಿಕ್ಟ್ ತಂದೆಯಾದರೂ ವರ್ಷಗಳ ಹಿಂದೆ ಸೋತಿದ್ದ ಮಗನನ್ನು ನೆನೆದು ಮರುಗಿದ್ದರು ರಾಮಚಂದ್ರರು. ಹೌದು ರೀ, ಆದರೂ ನಾನು ಅರುಣಾಗೆ ಸಾಗರ್ ಹಳೆಯ ವಿಚಾರವನ್ನು ಹೇಳಬೇಕಿತ್ತು. ನಾನು ಹೇಳಲೇ ಇಲ್ಲ. ಭಾರತಿ ಕೂಡ ಅದೇ ವಿಚಾರವಾಗಿ ಚಿಂತೆಗೊಳಗಾದರು. ಏನು, ಸೀಮೆಗಿಲ್ಲದ ಸೊಸೆ ಅವಳು. ಚೈಲ್ಡ್ ಕರ್ಕೊಂಡು ಬಂದು ಅಂಕಲ್ಗೆ ಮದುವೆ ಮಾಡಿಸಿ ವಿಚಿತ್ರವಾಗಿ ಆಡ್ತಾರೆ ಎಲ್ಲ ಆ ಶಿಲ್ಪಾಳಿಂದ. ಫೋನ್ ಕೈಗೆತ್ತಿಕೊಂಡು ಗುಣಗಿದ್ದಳು. ಶ್ರುತಿ ಡಯಲ್ ಲೀಸ್ಟ್ ತೆಗೆದು ಮೈಸಿಸಿ ಎನ್ನುವ ನಂಬರ್ಗೆ ಕರೆ ಮಾಡಿದ್ದಳು. ಹೆಲೋ, ಹೇಳಮ್ಮ ಶ್ರುತಿ, ಹೇಗಿದ್ದೀಯಾ? ಈ ಅಕ್ಕ ನೆನಪಾದ್ಲಾ? ಇಮೇಲ್ನ ಒಮ್ಮೆ ಚೆಕ್ ಮಾಡಿ. ಒಂದೇ ಬಾರಿಗೆ 2 ಕಡೆ ಮಾತನಾಡುವ ದನಿ ಕೇಳಿಸಿತ್ತು. ನಾನು ಚೆನ್ನಾಗಿದ್ದೆ, ಆದರೆ ನಿನ್ನಿಂದ ಎಲ್ಲ ಹಾಳಾಯಿತು. ಶ್ರುತಿ ಗುಣಗಿದ್ದಳು. ಜಸ್ಟ್ ಮಿನಿಟ್, ನನ್ನ ಮೀಟಿಂಗ್ಸ್ನೆಲ್ಲ ಅರ್ಧ ಗಂಟೆಗಳ ಪೋಸ್ಟ್ಪೋನ್ ಮಾಡಿಬಿಡಿ. ಸ್ವಲ್ಪ ಕೆಲಸವಿದೆ. ಹೇಳಿ, ಏನು, ನಾನು ನಿನ್ನ ಲೈಫ್ ಹಾಳು ಮಾಡಿದ್ನಾ? ತಮಾಷೆ ಮಾಡಬೇಡ. ಏನಾಯಿತು ಹೇಳು. ನನ್ನಿಂದ ನಿನಗೆ ಆ ಮನೆ ಶರತ್ನಂತಹ ಗಂಡ ಸಿಕ್ಕಿರೋದು. ಆ ವಿಚಾರವನ್ನು ನೀನು ಮರೆಯಬೇಡ. ಇವಾಗ ನಿನ್ನ ಜೀವನ ಹಾಳು ಆಗಿರೋದಾದರೂ ಹೇಗೆ? ನಿನ್ನ ಮಾವನ ಕಂಪನಿ ಮುಳುಗೋಗಿದೆಯಾ ಹೇಗೆ? ಹಾಗಿದ್ರೆ ಹೇಳು, ನಾನೇ ನಿನ್ನ ಗಂಡನಿಗೆ ಹೊಸ ಕಂಪನಿ ಕಟ್ಟಿಕೊಡ್ತೀನಿ. ಈ ಥರ ನನ್ನ ಬ್ಯುಸಿ ಲೈಫ್ನಲ್ಲಿ ತಲೆ ತಿನ್ನಬೇಡ. ನನ್ನ ಕೆಲಸದಲ್ಲಿ ಎಷ್ಟು ಬ್ಯುಸಿ ಅಂತ ತೋರಿಸಿಕೊಳ್ಳಲು ಮಾತನಾಡಿದ್ದಳು ಶಿಲ್ಪ. ನನ್ನ ಗಂಡನ ಕಂಪನಿ ಚೆನ್ನಾಗಿದೆ, ಆದರೆ ನಿನ್ನ ಲೈಫ್ ಬಗ್ಗೆ ಸ್ವಲ್ಪನಾದರೂ ಯೋಚನೆ ಮಾಡಿದ್ದೀಯಾ? ಅವತ್ತು ನಿನ್ನ ಡ್ರೀಮ್ ಅಂತ ಹೋದೆ. ನಿನ್ನಿಂದ ಈ ಕಡೆ ಸಾಗರ್ ಭಾವ ಕೂಡ ನಿನಗಿಂತ ಹೆಚ್ಚೆ ನೊಂದಿದ್ದರು. ಜೊತೆಗೆ ಬೆಳೆದು ದೊಡ್ಡ ಕಂಪನಿಯನ್ನು ಕಟ್ಟಿದ್ದಾರೆ. ಅದರ ಜೊತೆಗೆ ಅವರ ಕನಸಿನ ಪಬ್ಲಿಷರ್ ಕೂಡ, ಫ್ಯಾಕ್ಟ್ರಿ ಕೂಡ ತೆರೆದುಕೊಂಡಿದ್ದಾರೆ. ನೀನು ಇವಾಗಲಾದರೂ ಮತ್ತೆ ನಿನ್ನ ಪ್ರೀತಿಯನ್ನು ಪಡೆದುಕೊಳ್ಳಬೇಕಿತ್ತು. ಅದನ್ನು ಬಿಟ್ಟು ನೀನು ನೀನಾಗಿಯೇ ಒಬ್ಬಳಾಗಿ ಉಳಿದು ಬಿಟ್ಟಿದ್ದೀಯಲ್ಲ. ನೀನು ಒಂಟಿಯಾಗಿಯೇ ಉಳಿದೆಯಲ್ಲ ನೋಡು, ದುಃಖಿಸಿ ಹೇಳಿದ್ದಳು. ಸಾಗರ್ ನನಗಾಗಿ ಕಾಯ್ತಾನೆ, ನನಗೆ ಗೊತ್ತು. ನಿನ್ನ ಅತ್ತೆ ಮಾವ ಅದ್ಯಾರನ್ನೇ ತಂದು ಮದುವೆ ಮಾಡಿದರೂ ಸಾಗರ್ ಮನಸ್ಸು ನನ್ನ ಮನಸ್ಸು ಬೇರೆದಾಗಿದೆ. ಅವನು ನನ್ನ ಬಿಟ್ಟು ಬೇರೆ ಯಾರನ್ನೂ ಒಪ್ಪುವುದಿಲ್ಲ. ತನ್ನ ಹೃದಯದಲ್ಲ ನನಗಾಗಿಯೇ ಜಾಗ ಇರುವಾಗ ಬೇರೆಯವರೊಂದಿಗೆ ಏನು ಮಾಡೋಕ್ಕೆ ಆಗೋದಿಲ್ಲ. ಯಾವಾಗ ನಾನು ಈ ಜರ್ಮನಿಯಿಂದ ಬರ್ತೀನೋ ಅಂದೆ ಎಲ್ಲ ಸಂಬಂಧಗಳನ್ನು ಬಿಟ್ಟು ನನಗಾಗಿ ಓಡಿ ಬರ್ತಾನೆ. ನೀನು ನೋಡ್ತಾ ಇರು, ನಾನು ಒಂಟಿಯಾಗಿಲ್ಲ. ನನ್ನ ಜೊತೆ ನನ್ನದೇ ಆದ ಒಂದು ಕಂಪನಿ ಇದೆ, ದುಡಿಮೆ ಇದೆ, ಕೈಗೊಬ್ಬರು ಕಾಲಿಗೊಬ್ಬರು ಕೆಲಸದವರು. ನನ್ನ ಕೈ ಕೆಳಗೆ ಸಾವಿರಾರು ಎಂಪ್ಲಾಯಿಗಳಿದ್ದಾರೆ. ಇದಕ್ಕಿಂತ ಹೆಚ್ಚಾದದ್ದು ದುಡ್ಡಿದೆ. ಅದಕ್ಕಿಂತ ದೊಡ್ಡ ಸುಖ ಬೇಕಾ ಹೇಳು? ಆದರೂ ಮನಸ್ಸಿನ ಮೂಲೆಯಲ್ಲಿ ಸಾಗರ್ ಕೂಡ ಬೇಕು ಅನ್ನಿಸ್ತಿದೆ. ಇನ್ನು 2 ತಿಂಗಳು ಅಷ್ಟೇ, ನನ್ನ ಕನಸೆಲ್ಲವೂ ನನಸಾಗುತ್ತೆ. ನಾನು ನನ್ನ ಡ್ರೀಮ್ನ ಅಚೀವ್ ಮಾಡಿದಂತೆ ಅನಿಸುತ್ತೆ. ವರ್ಲ್ಡ್ ಬೆಸ್ಟ್ ಬಿಸ್ನೆಸ್ ವುಮೆನ್ ಅವಾರ್ಡ್ ಬರೋದಿದೆ. ಈ ಬಾರಿ ನನಗೆ ಬರೋದು ಅನ್ನೋ ಭರವಸೆ ಕೂಡ ಇದೆ. ಕೈಯಲ್ಲಿ ಅವಾರ್ಡ್ ಜೊತೆಗೆ ಹೂಬೊಕ್ಕೆ ಹಿಡಿದು ನಾನು ಸಾಗರ್ ಮುಂದೆ ಮಂಡಿಯೂರಿ ಬಂದಾಗ ಅವನು ನನ್ನ ನೋಡಿದಾಗ ಅಷ್ಟೇ, ಇವಾಗ ಬಂದಿರೋ ಹುಡುಗಿಯನ್ನು, ಚಿಕ್ಕ ಹುಡುಗಿ ಅಂತ ಹೇಳಿದೆಯಲ್ಲ, ಅವಳನ್ನು ಓಡಿಸಿ ನನ್ನ ಜೊತೆ ಬರ್ತಾನೆ ಆ ನಿನ್ನ ಭಾವ. ನೀನು ನನ್ನ ಬಗ್ಗೆ ಯೋಚನೆ ಮಾಡಬೇಡ, ಲೈಫ್ನ ಚಿಲ್ಲ ಮಾಡು. ಏನಾದರೂ ಸಹಾಯ ಬೇಕಿದ್ದರೆ ಕಾಲ್ ಮಾಡು ಅಷ್ಟೇ. ನನಗೆ ತುಂಬ ಬ್ಯುಸಿ ಇದ್ದೀನಿ, ಮೀಟಿಂಗ್ ಇದೆ. ಇನ್ನು 2 ತಿಂಗಳಷ್ಟೇ ಇಂಡಿಯಾಗೆ ವಾಪಸ್ ಬಂದು ಅಲ್ಲೇ ನಿನ್ನ ಭಾವನನ್ನು ನಿನ್ನೆದುರೇ ಮದುವೆಯಾಗಿ ನಿನ್ನ ಮನೆಯಲ್ಲಿ ವಾಸ ಮಾಡ್ತೀನಿ. ಶಿಲ್ಪ ಶ್ರುತಿಯ ಉತ್ತರಕ್ಕೂ ಕಾಯದೆ ಕರೆ ಕಟ್ ಮಾಡಿದ್ದಳು. ಶ್ರುತಿಗೆ ಇಲ್ಲಿ ಪೀಕಲಾಟ. ಇವಳಿಗೆ ಎಲ್ಲ ಗೊತ್ತಂತೆ. ಗೊತ್ತಿದ್ದಿದ್ರೆ ಯಾಕೆ ಬಿಟ್ಟು ಹೋಗ್ತಾ ಇದ್ಲು ಭಾವನ್ನ? ಅಷ್ಟು ಒಳ್ಳೆ ಭಾವನ್ನ ಬಿಟ್ಬಿಟ್ಟು ಹೋಗಿ ಈಗ ಆ ಹುಡುಗಿ ತಂದು ಕಟ್ಟಿದ್ದಾರೆ. ಅವು ಭಾವನೋ ಆ ಹುಡುಗಿ ಜೊತೆ ಯಾವಾಗಲೂ ಇಲ್ದಿರೋಷ್ಟು ರೊಮ್ಯಾಂಟಿಕ್ ಆಗಿದ್ದಾರೆ. ಹೇಳೋಣ ಅಂತ ಫೋನ್ ಮಾಡಿದ್ರೆ ನನ್ನ ಮಾತು ಕೇಳದೆ 6 ತಿಂಗಳು ಬಿಡ್ತೋಳು ಕಟ್ಟೇ ಮಾಡಿದ್ಲು. ಇಲ್ಲಾಂದಿದ್ರೆ ಮದುವೆ ಬಿಟ್ಟು ಹೋಗ್ತಾ ಇಲ್ಲ, 6 ತಿಂಗಳು ಬಿಡ್ತೋಳು ಅಂತ ತನ್ನ ಮನಸ್ಸಲ್ಲೇ ಬೈದ್ಕೊಂಡ್ಳು ಶ್ರುತಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ. ಹೊಸ ಪ್ರಯತ್ನ, ಕೈಯಲ್ಲಿ ಬರ್ತಿದ್ದೀನಿ, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅಂದರೆ ಬೈಕೋಬೇಡಿ, ಸ್ವಲ್ಪ ಅರ್ಜೆಂಟಲ್ಲಿ ಬರದೆ. ಸಬ್ಸ್ಕ್ರೈಬ್ ಆಗಿ, ಚಾನಲ್ನ ಸಪೋರ್ಟ್ ಮಾಡಿ ದಯವಿಟ್ಟು. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸೋ ಮಚ್. ಕತೆ ಹೇಗಿತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೀಗೆ ಬರವಣಿಗೆಯಲ್ಲಿ ಬರಿಲ್ಲ, ಇಲ್ಲ ಟೈಪ್ ಮಾಡಿಲ್ಲ, ಅದನ್ನು ಕೂಡ ಕಮೆಂಟ್ ಮಾಡಿ.